ಭೀಮನ ಅಮಾವಾಸ್ಯೆಯ ದಿನದಂದು ಯಾವ ಯಾವ ಕೆಲಸಗಳನ್ನು ಮಾಡಿದರೆ ಪುಣ್ಯಪ್ರಾಪ್ತಿಯಾಗುತ್ತದೆ. ಭೀಮನ ಅಮಾವಾಸ್ಯೆಯನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷ ಭೀಮನ ಅಮಾವಾಸ್ಯೆಯು ಆಗಸ್ಟ್ 4 ಭಾನುವಾರದಂದು ಬಂದಿದೆ. ಈ ವರ್ಷದ ಭೀಮನ ಅಮಾವಾಸ್ಯೆಯ ಶುಭ ಮುಹೂರ್ತವು ಆಗಸ್ಟ್ 3ರ ಮಧ್ಯಾಹ್ನ 3:50 ರಿಂದ ಪ್ರಾರಂಭವಾಗಿ ಆಗಸ್ಟ್ 4 ಸಾಯಂಕಾಲ 4:42 ಮುಕ್ತಾಯವಾಗುತ್ತದೆ. ಭೀಮನ ಅಮಾವಾಸ್ಯೆಯ ದಿನದಂದು ಯಾವ ಯಾವ ಕೆಲಸಗಳನ್ನು ಮಾಡಿದರೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ಈಗ ನೋಡೋಣ. 1. ಪತಿಯ ಪಾದ ಪೂಜೆ. ಭೀಮನ ಅಮಾವಾಸ್ಯೆಯ ದಿನದಂದು ಪತ್ನಿಯಾದವಳು ತನ್ನ ಮುತ್ತೈದೆತನವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳಲು ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಬೇಕು. ಪತ್ನಿಯಾದವಳು ತನ್ನ ಪತಿಯ ಪಾದ ಪೂಜೆಯನ್ನು ಮಾಡುವುದರಿಂದ ಈ ವ್ರತವನ್ನು ಆಚರಿಸಿ ಪುಣ್ಯ ಗಳಿಸಬಹುದಾಗಿದೆ. 2. ತೀರ್ಥಯಾತ್ರೆ. ಭೀಮನ ಅಮಾವಾಸ್ಯೆ ಈ ದಿನದಂದು ತೀರ್ಥಯಾತ್ರೆ ಕೈಗೊಂಡು ದೇವರ ದರ್ಶನ ಮಾಡಿದರೆ ಮತ್ತು ಪವಿತ್ರ ನದಿಗಳಲ್ಲಿ ಮುಳುಗೆದ್ದರೆ ಪುಣ್ಯಪ್ರಾಪ್ತಿಯಾಗುತ್ತದೆ. 3. ಅರಳಿ ಮರವನ್ನು ಪೂಜಿಸಬೇಕು. ಭೀಮನ ಅಮಾವಾಸ್ಯೆಯ ಈ ದಿನದಂದು ಅರಳಿ ಮರವನ್ನು ಮನಃಪೂರ್ವಕವಾಗಿ ಭಕ್ತಿಯಿಂದ ಪೂಜಿಸಿ, ಸಂಜೆ ಅರಳಿ ಮರದ ಹತ್ತಿರ ದೀಪ ಬೆಳಗಿಸಿ, ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಬೇಕು. ಭೀಮನ ಅಮಾವಾಸ್ಯೆಯ ಈ ದಿನದಂದು ಅರಳಿ ಮರವನ್ನು ಪೂಜಿಸುವುದರಿಂದಲೂ ಪುಣ್ಯಪ್ರಾಪ್ತಿಯಾಗುತ್ತದೆ. 4. ಸೂರ್ಯದೇವನ ಪೂಜೆ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಮಂತ್ರ ಸ್ತೋತ್ರದಿಂದ ಸೂರ್ಯದೇವನನ್ನು ಪ್ರಾರ್ಥಿಸಿಕೊಳ್ಳಬೇಕು. 5. ಪಿಂಡ ಪ್ರದಾನ ಮತ್ತು ಪಿತೃತರ್ಪಣ. ಭೀಮನ ಅಮಾವಾಸ್ಯೆಯ ಈ ದಿನದಂದು ತಂದೆ ಮರಣ ಹೊಂದಿದವರು ಉಪವಾಸವಿದ್ದು ಪಿಂಡ ಪ್ರದಾನ ಮತ್ತು ಪಿತೃತರ್ಪಣ ನೀಡಿ, ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಬೇಕು. 6. ದಾನ ನೀಡುವುದು. ಭೀಮನ ಅಮಾವಾಸ್ಯೆಯ ಈ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ನೀಡಬೇಕು. ದಕ್ಷಿಣೆ, ಬಟ್ಟೆ, ಛತ್ರಿ, ಸಿಹಿ ತಿಂಡಿಗಳನ್ನು ಯೋಗ್ಯರಿಗೆ ದಾನ ನೀಡಬೇಕು. ಭೀಮನ ಅಮಾವಾಸ್ಯೆಯ ಈ ದಿನದಂದು ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಅತ್ಯಧಿಕ ಪುಣ್ಯ ಲಭ್ಯವಾಗುತ್ತದೆ.